ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರದಿಂದ ಕೂಡ ಅಂದ್ರೆ ಮೋದಿಜಿ ಅವ್ರ ಕಡೆಯಿಂದ ಕೂಡ ಮಹಿಳೆಯರಿಗೆ ಅಂದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ 1,000 ರೂಪಾಯಿ ಫೆಬ್ರವರಿ 1ನೇ ತಾರೀಕಿಂದ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ. ಯಾಕೆ 1,000 ರೂಪಾಯಿ ಕೊಡ್ತಾರಪ್ಪ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಹೆಲ್ಪ್ ಆಗ್ಲಿ, ಈ ಕಾಂಗ್ರೆಸ್ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ದುಡ್ಡನ್ನ ಕೊಡ್ತಾ ಇದೆಯೋ ಅದಕ್ಕೆ ನಾವು ಟಕ್ಕರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕೇಂದ್ರ ಸರ್ಕಾರ ಕೂಡ ಇವಾಗ ಮುಂದಾಗ್ತಾ ಇದೆ. ಸೊ ಹೇಗೆ 1,000 ರೂಪಾಯಿ ಕೊಡುತ್ತೆ, ಯಾವಾಗ್ಲಿಂದ ಈ ಯೋಜನೆ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಅಂಡ್ ಅದಿಷ್ಟೇ ಅಲ್ಲ, ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಅಕ್ಕಿ ಹಣ ಬಂದಿಲ್ಲ ನಮ್ಗೆ, ಅಂದ್ರೆ ಅನ್ನಭಾಗ್ಯ ಯೋಜನೆ ಇದು ಅಂತ ಹೇಳ್ಬಿಟ್ಟು. ಅಕ್ಕಿ ಹಣ ಕೂಡ ನಿಮ್ಗಳಿಗೆ ಬಿಡುಗಡೆ ಆಗಿದೆ. ಯಾವತ್ತಿಂದ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗೆ ಯಾವತ್ತಿಂದ ಅಕ್ಕಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹಾಗೆ ನನ್ನ ವಾಯ್ಸ್ ಸ್ವಲ್ಪ ನಿಮ್ಗೆ ಇರಿಟೇಷನ್ ಆಗ್ತಾ ಇದೆ ಅನ್ಸುತ್ತೆ. ನನ್ನ ವಾಯ್ಸ್ ಇದು ಅಂತ ನನಗೆ ಅನುಮಾನ ಆಗ್ತಾ ಇದೆ. ಕೋಲ್ಡ್ ಆಗ್ಬಿಟ್ಟಿದೆ, ಹಾಗಾಗಿ ವಾಯ್ಸ್ ಈ ರೀತಿ ಬರ್ತಾ ಇದೆ. ಹೋಪ್ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಇವಾಗ ಕೇಂದ್ರ ಸರ್ಕಾರದಿಂದ ಹೇಗೆ 1,000 ರೂಪಾಯಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಬಿಡ್ತೀನಿ. ಸೊ ಇದೇ ಫೆಬ್ರವರಿ 1ನೇ ತಾರೀಕು, ಓಕೆನಾ? ಇನ್ನೇನ್ ಫೆಬ್ರವರಿ 1ನೇ ತಾರೀಕು ಎಷ್ಟು ದಿನ ಇದೆ, ಇವತ್ತು 19ನೇ ತಾರೀಕು ಅಲ್ವಾ? ಸೊ ಇನ್ನೇನ್ ಒಂದು 10 ರಿಂದ 11 ದಿನದಲ್ಲಿ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಫೆಬ್ರವರಿ 1ರಲ್ಲಿ ಯೂನಿಯನ್ ಬಜೆಟ್ ಘೋಷಣೆ ಆಗತ್ತೆ, ಓಕೆನಾ? ಸೊ ಇಲ್ಲಿ ಬಜೆಟ್ ಘೋಷಣೆ ದಿನ ಮಹಿಳೆಯರಿಗೆ ಹೆಲ್ಪ್ ಆಗೋ ರೀತಿನಲ್ಲಿ, ಓಕೆನಾ, ಅಂದ್ರೆ ಮಹಿಳೆಯರಿಗೆ ನಾವು ಕೂಡ ಪ್ರತಿ ತಿಂಗಳು ದುಡ್ಡನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಯಾವುದೇ ಟಿವಿ ಮಾಧ್ಯಮದಲ್ಲಿ ಕೂಡ ನೀವು ಹೋಗಿ ನೋಡಬಹುದು, ಓಕೆನಾ? ಸೊ ಈಗೆಲ್ಲ ಕೂಡ ಕಾಯ್ತಾ ಇರೋದು ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಇದೆಯಲ್ಲ. ಸೊ ಏನು ಮಹಿಳೆಯರಿಗೆ ಹಾಗಾದ್ರೆ ದುಡ್ಡನ್ನ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಓಕೆನಾ? ಸೊ ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ಅಂದ್ರೆ ಇದು ನಮ್ಮ ಹಣಕಾಸು ಇಲಾಖೆ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿ ದುಡ್ಡನ್ನ ಮಹಿಳೆಯರಿಗೆ ನಾವು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮೋದಿಜಿ ಅವರ ಹತ್ರ ಮಾತುಕತೆ ಆಗ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಈ ರೀತಿ ಆಗ್ಬಿಟ್ರೆ ನಮ್ಮ ಮಧ್ಯಮ ವರ್ಗದ ಕುಟುಂಬದ ಜನಗಳಿಗೆ, ಅದರಲ್ಲೂ ಮಹಿಳೆಯರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಒಟ್ಟಾರೆ ಇವರು ಕೊಡ್ತಾ ಇರೋ ಉದ್ದೇಶ ಏನು, ಹಾಗಾದ್ರೆ ಯಾಕೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಈಗ ನಿಮ್ಗೆ ಗೊತ್ತಾ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ, ಓಕೆನಾ, ಸೊ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಜಾರಿಗೆ ತಂತಲ್ವಾ? ಸೊ ಇದನ್ನ ನೋಡಿ ಬೇರೆ ಹಲವಾರು ರಾಜ್ಯಗಳಲ್ಲಿ ಅವರು ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಅವ್ರವ್ರದೇ ಆದಷ್ಟು ಅಂದ್ರೆ ಅವರ ಸರ್ಕಾರದಲ್ಲಿ ಎಷ್ಟು ಅನುಕೂಲ ಇರುತ್ತೋ ಅಷ್ಟಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ, ಓಕೆನಾ, ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಇದನ್ನೆಲ್ಲ ಗಮನಿಸಿದಂತ ಕೇಂದ್ರ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ದೇಶಾದ್ಯಂತಾನೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾ ಇದೆ. ಹಾಗೆ ಬೇರೆ ರಾಜ್ಯದಲ್ಲಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯನ್ನ ನೋಡಿ ಬೇರೆ ರಾಜ್ಯದಲ್ಲಿ ಹಾಗಾದ್ರೆ ಎಷ್ಟೆಷ್ಟು ಹಣವನ್ನ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ 2,000 ರೂಪಾಯಿ ಇದೆ ಅಲ್ವಾ? ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಅಂತ ಹೇಳ್ಬಿಟ್ಟು 1,250 ರೂಪೀಸ್ ಕೊಡ್ತಾರೆ. ಅಂದ್ರೆ ಒಂದು ತಿಂಗಳಿಗೆ ಮಹಿಳೆಯರಿಗೆ 1,250 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ಲಡ್ಕಿ ಬಹೀನ್ ಅಂತ ಹೇಳ್ಬಿಟ್ಟು, ಇದೆಲ್ಲ ಯೋಜನೆ ಹೆಸರು. ಈಗ ನಮ್ಗೆ ಗೃಹಲಕ್ಷ್ಮಿ ಅಂತ ಹೇಗಿದೆಯೋ ಅವ್ರಿಗೆ ಲಡ್ಕಿ ಬಹೀನ್, ಲಡ್ಲಿ ಬೆಹಾನಾ ಈ ರೀತಿ ಹೆಸರಿದೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಇದ್ರೆ 1,500 ರೂಪಾಯಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನ ನೋಡಿ ಒಡಿಶಾ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಸುಭದ್ರಾ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ತರ. ಆ ಸುಭದ್ರಾ ಅನ್ನೋ ಒಂದು ಯೋಜನೆಯಡಿ ಮಹಿಳೆಯರಿಗೆ 1 ವರ್ಷಕ್ಕೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಮೇ ಬಿ ಇವ್ರದ್ದು ಸ್ವಲ್ಪ ಕಡಿಮೆ ಆಯ್ತು, ಬಟ್ ಅವ್ರವ್ರ ಸರ್ಕಾರದ ಅನುಕೂಲದಂತೆ, ಓಕೆನಾ? ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಲಕ್ಷ್ಮೀ ಬಂಧಾರ್ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರು. ಲಕ್ಷ್ಮೀ ಬಂಧಾರ್ ಅಂತ ಯೋಜನೆಯಲ್ಲಿ ಅವರು ಕೂಡ 1,500 ರೂಪಾಯಿ ಕೊಡ್ತಾ ಇದ್ದಾರೆ, ಓಕೆನಾ? ಆದ್ರೆ ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ ನಮ್ಗಾಯ್ತು. ಅಂದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಇಲ್ಲಿ ಸಿಗ್ತಾ ಇದೆ. ಸೊ ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರು ಏನು ಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಾ ರಾಜ್ಯದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ರೀತಿ ಮಹಿಳೆಯರಿಗೆ ಹೆಲ್ಪ್ ಮಾಡ್ತಾ ಇದೀವಿ ನಾವು ದುಡ್ಡನ್ನ ಕೊಟ್ಟಿ ಅಂತ ಹೇಳ್ಬಿಟ್ಟು ಮಹಿಳೆಯರ ಗಮನವನ್ನ ಸೆಳ್ಕೊಂತಾ ಇದ್ದಾರೆ ರಾಜ್ಯಗಳಲ್ಲಿ, ಓಕೆನಾ? ಹಾಗಾಗಿ ನಾವು ದೇಶಾದ್ಯಂತ ಕೊಟ್ಬಿಡೋಣ. ದೇಶ ಅಂದ್ರೆ ನಮ್ಮ ಭಾರತ, ಹೌದಲ್ವಾ? ಬೇರೆ ರಾಜ್ಯಗಳಿಗೂ ಅಂದ್ರೆ ನಮ್ಮ ದೇಶಕ್ಕೆ ನಾವು ಕೊಡ್ಬೇಕು, ಭಾರತ ದೇಶಕ್ಕೆ ಮಹಿಳೆಯರಿಗೆ ಅಂತ ಹೇಳಿ ಪ್ಲಾನ್ ಮಾಡಿರುವಂತದ್ದು. ಸೊ ಮಿನಿಮಮ್ ಅಮೌಂಟ್ ಮಾತುಕತೆ ಆಗ್ತಾ ಇರೋದು ಅಂತ ಹೇಳಿದ್ರೆ 1,100,000, ಓಕೆನಾ? ಸೊ ಕೇಂದ್ರ ಸರ್ಕಾರದಿಂದಾನು ನಮ್ಗೆ 1,100,000 ರೂಪಾಯಿ ಬರ್ತಾ ಇದೆ ಅನ್ಬಿಟ್ಟು ಮಹಿಳೆಯರಿಗೆ ಖುಷಿ ಆಗತ್ತೆ. ಹಾಗೆ ನಾವು ಕೂಡ ಹಣದಿಂದ ಅವ್ರಿಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗತ್ತೆ. ಈಗ ಕಾಂಗ್ರೆಸ್ ಹೆಂಗ್ ಕೊಡ್ತಾ ಇದೆಯೋ 2,000 ರೂಪಾಯಿ, ಆ ರೀತಿ ನಮ್ಮನ್ನು ಕೂಡ ನೆನಪಿಸ್ಕೊಂತಾರೆ. ಕೇಂದ್ರ ನಮ್ಗೆ 1,100,000 ರೂಪಾಯಿ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಚಿಂತನೆ ಮಾಡಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ
ಹೆಚ್ಚಿನ ಮಾಹಿತಿ ನಿಮ್ಗೆ ಯಾವತ್ತಪ್ಪ ಸಿಗತ್ತೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಆಗಿದ್ದ ದಿನ. ಓಕೆನಾ, ಸೊ ಎಲ್ಲರೂ ಕೂಡ ಕಾಯ್ತಾ ಕೂತಿದ್ದಾರೆ. ಓಕೆ, ಮಹಿಳೆಯರಿಗೆ ಏನ್ ಕೊಡ್ತೀವಿ ಅಂತ ಹೇಳಿ ಮಾತುಕತೆ ಮಾಡಿದಾರಲ್ವಾ, ಎಷ್ಟು ಕೊಡ್ತಾರೆ ಹಾಗಾದ್ರೆ ಫೆಬ್ರವರಿ 1ನೇ ತಾರೀಕು ಅನೌನ್ಸ್ ಮಾಡೇ ಮಾಡ್ತಾರೆ. ಓಕೆನಾ, ಬಜೆಟ್ ಘೋಷಣೆಯಲ್ಲಿ 1,000 ಕೊಡ್ತಾರಾ, ಇಲ್ಲ 500 ರೂಪಾಯಿ ಕೊಡ್ತಾರಾ, ಅಥವಾ 2,000 ರೂಪಾಯಿ ಅವರು ಕೂಡ ಕೊಡ್ತಾರಾ ಗೊತ್ತಿಲ್ಲ. ಒಟ್ಟಾರೆ ಮಹಿಳೆಯರಿಗೆ ಮಾತ್ರ ನಾವು ಕೊಟ್ಟೇ ಕೊಡ್ತೀವಿ ಎನ್ನುವಂತ ಮಾತನ್ನ ನಿರ್ಮಲಾ ಸೀತಾರಾಮನ್ ಅವರು ಆಡಿರುವಂತದ್ದು. ಓಕೆನಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಬೇಕಾ ಈ 1,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಓಕೆನಾ, ನೀವ್ ಅನ್ಕೊಂತೀರಾ ನಾನ್ ಮನೇಲಿ ಕೂತ್ಕೊಂಡು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಒಂದು ಕಮೆಂಟ್ ಹಾಕೋದ್ರಿಂದ ಏನಾಗತ್ತೆ ಅನ್ಬಿಟ್ಟು. ಸೊ ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ ಗಳೇ ಸರ್ಕಾರಕ್ಕೆ ಮುಟ್ಟುವಂತದ್ದು. ಓಕೆನಾ, ಇವತ್ತು ಟಿವಿ ಮಾಧ್ಯಮಗಳಿಗಿಂತ ಅತಿ ಹೆಚ್ಚು ವೈರಲ್ ಆಗ್ತಾ ಇರೋದೇ ಯೂಟ್ಯೂಬ್ ನ್ಯೂಸ್ ಗಳು. ಓಕೆನಾ, ಸೊ ನಿಮ್ಗೂ ಕೂಡ ಗೊತ್ತಿರುತ್ತೆ, ತುಂಬಾ ಜನ ಆಕ್ಟಿವ್ ಇರೋದೇ ಯೂಟ್ಯೂಬ್ ಅಲ್ಲಿ. ಜನಗಳು ಬೆಳಗ್ಗೆ ಎದ್ದ ತಕ್ಷಣ ನೋಡೋದೇ ಯೂಟ್ಯೂಬ್. ಹಾಗಾಗಿ ನಿಮ್ಗೆ ಎಷ್ಟು ಕೊಟ್ರೆ ಅನುಕೂಲ ಆಗತ್ತೆ, ಕೇಂದ್ರ ಸರ್ಕಾರ ಕೊಟ್ರೆ ಒಳ್ಳೇದಾ, ಈ ಗೃಹಲಕ್ಷ್ಮಿ ಯೋಜನೆ ತರ ಕೊಟ್ರೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಏನಿರುತ್ತೋ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೆಲವೊಬ್ಬರಿಗೆ ಬೇಡ ಈ ಕೇಂದ್ರ ಸರ್ಕಾರ ಕೊಡೋದೇನು ಅಂತಾನು ಅನಿಸ್ತಾ ಇರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ದೇಶ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ, ಅದು ಬಿಟ್ಟು ಈ ಗೃಹಲಕ್ಷ್ಮಿ ಕೊಡ್ತಾ ಇರೋದೇ ಸಾಕಾಗಿದೆ. 1 ತಿಂಗಳು ಕೊಡ್ತಾರೆ, 1 ತಿಂಗಳು ಕೊಡೋದಿಲ್ಲ, ಇನ್ನು ಕೇಂದ್ರ ಸರ್ಕಾರ ಏನ್ ಮಾಡುತ್ತೋ ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಅತಿ ಹೆಚ್ಚು ಜನ ಯಾವ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಅಂದ್ರೆ ಬೇಕು ಅಂತ ಕಮೆಂಟ್ ಮಾಡ್ತೀರಾ, 1,000 ರೂಪಾಯಿ ಬೇಡ ಕೇಂದ್ರದಿಂದ ಅಂತ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ತಾ ಇರ್ತೀವಿ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಸೊ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇದೆ. ಒಂದು ವೇಳೆ ಏನಾದ್ರೂ ಫೆಬ್ರವರಿ 1ನೇ ತಾರೀಕಲ್ಲಿ ಮಹಿಳೆಯರಿಗೆ ಹಣ ಕೊಡುತ್ತೆ ಕೇಂದ್ರ ಸರ್ಕಾರ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ಯೋಜನೆಗೆ ನೀವು ಯಾವ ರೀತಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಫಸ್ಟ್ ನೋಟಿಫಿಕೇಶನ್ ನಮ್ಗಳಿಗೆ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ನೀವು ಕೂಡ ಅಪ್ಲಿಕೇಶನ್ ಹಾಕೊಂಡು ಗೃಹಲಕ್ಷ್ಮಿ ಕಡೆ 2,000, ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ತಗೊಳ್ಳೋರಂತೆ. ಓಕೆನಾ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಅಕ್ಕಿ ಹಣದ್ರ ಬಗ್ಗೆ ಮಾತಾಡ್ಬೇಡ. ಉಚಿತ ಅಕ್ಕಿ ಹಣ ಕಳೆದ 4 ತಿಂಗಳಿಂದ ನಿಮ್ಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸರಿಯಾಗಿ ಬರ್ತಾನೆ ಇಲ್ಲ ಸರ್ಕಾರದಿಂದ, ಹೌದಲ್ವಾ? ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಅನಿತಾ ಗೃಹಲಕ್ಷ್ಮಿ ಏನೋ 15ನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಕೊಟ್ರು, ಆದ್ರೆ ಅಕ್ಕಿ ಹಣ ಯಾಕೆ ಇಷ್ಟೊಂದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ಬಿಟ್ಟು. ಸೊ ಇಲ್ಲಿ ಸರ್ಕಾರ ಹೇಳಿತ್ತು ಪೆಂಡಿಂಗ್ ಹಣವನ್ನ ಫೆಬ್ರವರಿ ತಿಂಗಳಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಏನ್ 3-4 ತಿಂಗಳಿಂದ ಉಳಿಸ್ಕೊಂಡಿದಾರೋ ಅದೆಲ್ಲ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಇದಕ್ಕಿದ್ದಂಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಿನ್ನೆ ದಿನ, ಓಕೆನಾ, ಸೊ ನಿನ್ನೆ ಜನವರಿ 18ನೇ ತಾರೀಕಲ್ಲಿ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದೆ ಎಲ್ಲರ ಖಾತೆಗೆ. ಓಕೆನಾ, ಎಲ್ಲರ ಖಾತೆಗೆ ಅಂತ ಹೇಳಿದ್ರೆ ಸೊ ಎಷ್ಟು BPL ಕಾರ್ಡ್ ದಾರರು ಇದೀರಾ ಅವ್ರೆಲ್ರಿಗೂ ಮಾಡಿಲ್ಲ, ಒಂದು 50% ಜನಗಳಿಗಷ್ಟು ನಿನ್ನೆನೆ ಬಿಡುಗಡೆ ಮಾಡಿದೆ ಅಕ್ಕಿ ಹಣವನ್ನ. ಸೊ ನೀವು ಕಮೆಂಟ್ ಮಾಡ್ಬೋದು ಇವಾಗ, ಇಲ್ಲ ಅನಿತಾ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅನ್ಬಿಟ್ಟು. ಸೊ ಬಂದಿಲ್ಲ ಅಂತಂದ್ರೆ ಇವತ್ತು ನಾಳೆ ನಾಡಿದ್ದು, ಓಕೆನಾ, ಈ ವಾರದಲ್ಲಿ ಬಂದ್ಬಿಡುತ್ತೆ. ಬಟ್ ಇವತ್ತಂತೂ ತುಂಬಾ ಜನಗಳಿಗೆ ಅಕ್ಕಿ ಹಣ ಖಂಡಿತ ಬರುತ್ತೆ. ಬೇಕಾದ್ರೆ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆನಾ, ಕೇವಲ ಸೆಪ್ಟೆಂಬರ್ ತಿಂಗಳದು 1 ತಿಂಗಳು ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಈಗಾಗಲೇ ಅಕ್ಕಿ ಹಣ ಬಂತು. ನಿನ್ನೆ ಏನಾದ್ರು ಮಧ್ಯಾಹ್ನ ಅಥವಾ ನಿನ್ನೆ ಸಂಜೆ ಕೂಡ ಹಾಕಿದ್ದಾರೆ. ಓಕೆನಾ, ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದಾನೇ ಸ್ಟಾರ್ಟ್ ಆಗಿದೆ. ಸೊ ಎಸ್, ನಮ್ಗೆ ಅಕ್ಕಿ ಹಣ ಬಂತು 1 ತಿಂಗಳದು, ಸೆಪ್ಟೆಂಬರ್ ತಿಂಗಳದು ಅಂತ ಯಾರಾದ್ರೂ ಇದ್ದೀರಾ ಅಂದ್ರೆ ಸೊ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಗಳು ಸೊ ನನ್ನ ಮಾತನ್ನ ನಂಬೋದಕ್ಕಿಂತ ಹೆಚ್ಚಾಗಿ ನೀವು ಕಮೆಂಟ್ ಮಾಡೋದನ್ನ ನಂಬಿಡ್ತಾರೆ. ಹಾಗಾಗಿ ಕೇಳ್ಕೊಂತಾ ಇದ್ದೀನಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಬರೀ ಸೆಪ್ಟೆಂಬರ್ ಕೊಟ್ರೆ ಆಗೋಯ್ತಾ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ. ಸೊ ಇದ್ರ ಬಗ್ಗೆನೇ ಒಂದು ಮೀಟಿಂಗ್ ನಡೀತಾ ಇದೆ. ಅಂದ್ರೆ ಅಕ್ಕಿ ಕೊಡ್ಬೇಕಾ, ದುಡ್ಡನ್ನೇ ಮುಂದುವರಿಸಬೇಕಾ ಅಂತ ಹೇಳ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಅದು ಕೂಡ ಡಿಕ್ಲೇರ್ ಆಗತ್ತೆ. ಓಕೆನಾ, ಅದಾದ ನಂತರ ನಿಮ್ಗೆ ಪೆಂಡಿಂಗ್ ಹಣ ಬರುತ್ತಾ ಇಲ್ವಾ, ಅಕ್ಕಿ ಕೊಡ್ತಾರಾ ಜಾಸ್ತಿ, ಅದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿರುವಂತದ್ದು. ಇವತ್ತಿನ ವಿಡಿಯೋದಿಂದ ನಿಮ್ಗೂ ಕೂಡ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇದೇನು ನ್ಯೂಸ್ಗೆ ರಿಲೇಟೆಡ್ ಆಗಿರುವಂತದ್ದಲ್ಲ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿತಾ ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಕಡಿಮೆ ದುಡ್ಡು, ನೋಡಿದ ತಕ್ಷಣ ಇದೇನು 1,000-2,000 ರೂಪಾಯಿ ಬ್ಲೌಸ್ ಏನೋ ಅನ್ನೋ ರೀತಿ ಗ್ರ್ಯಾಂಡ್ ಆಗಿ ಇರುತ್ತೆ ವರ್ಕ್ ಮಾಡಿರುವಂತ ಬ್ಲೌಸ್ ಗಳು. ಸೊ ಬಟ್ ತುಂಬಾ ಕಡಿಮೆ, ಕೇವಲ 280-300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಯೂಟ್ಯೂಬ್ ಪ್ರೊಫೈಲ್ ಪಿಕ್ ಅಲ್ಲಿ ನೀವು ನೋಡೇ ಇರ್ತೀರಾ. ಈ ಬ್ಲೌಸ್ ನಂತೂ ಸಾಕಷ್ಟು ಜನ ಕೇಳ್ತಾ ಇದ್ರಿ ಎಲ್ಲಿ ತಗೊಂಡ್ರಿ, ಎಷ್ಟು ಸಾವಿರ ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಕಡಿಮೆ. ಸೊ ಎಷ್ಟು ಪ್ರೈಸ್ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೀಶೋ ಕಲೆಕ್ಷನ್ಸ್ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಅಥವಾ ಮೀಶೋದಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಆಗಿರ್ಬೋದು, ತುಂಬಾ ಕಡಿಮೆ ಪ್ರೈಸ್ 250, 300, 400 ಈ ರೀತಿನಲ್ಲಿ ಇರುವಂತದ್ದೇ. ಬಟ್ ತುಂಬಾನೇ ಚೆನ್ನಾಗಿರುವಂತ ಡ್ರೆಸ್ ಕಲೆಕ್ಷನ್ಸ್ ಮತ್ತೆ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ನ ತೋರಿಸಿದೀನಿ. ಅಂಡ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ನಾವು ಕೂಡ ಪರ್ಚೇಸ್ ಮಾಡಬೇಕು ಅಥವಾ ನೋಡ್ಬೇಕು ಹೇಗಿದೆ ಅಂತ ಹೇಳಿ ಅನ್ಸುತ್ತೆ ಅನ್ನೋದಾದ್ರೆ ಈಗ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ರೆಡಿಮೇಡ್ ಬ್ಲೌಸ್ ಆಗಿ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋನ ಇವತ್ತು. ಸೊ ಖಂಡಿತವಾಗ್ಲೂ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಅಲ್ಲೂ ಹೋಗಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇದೇ ರೀತಿ ಏನಾದ್ರೂ ಹೊಸ ಇನ್ಫಾರ್ಮೇಶನ್ ಗವರ್ನಮೆಂಟ್ ಇಂದ ಬಂದಿದ್ದು ನಿಮ್ಗೂ ಕೂಡ
ತಿಳಿಬೇಕು ಅಂತ ಹೇಳಿದ್ರೆ ಪ್ರತಿದಿನ ಒಂದು 10 ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನೇ ಹಾಕ್ತಾ ಇರ್ತೀನಿ. ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.